ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ನಾರಾಯಣಪುರದಲ್ಲಿ ಗ್ರಾಮದ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳವರ ವಿರಕ್ತ ಮಠದಲ್ಲಿ ಸಭಾಭವನದ ಮೇಲಂತಸ್ತಿನ ನೂತನ ಭವನದ ಉದ್ಘಾಟನಾ ಸಮಾರಂಭ ದಿನಾಂಕ 6/11/2025 ಗುರುವಾರ ದಿವಸ ಸಾಯಂಕಾಲ 6:30 ನೂತನ ಸಭಾಭವನ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನ ಶ್ರೀಗಳು ಆದ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ನೇತೃತ್ವ ಶ್ರೀ ಶಬ್ರ ರೇವಣಸಿದ್ದೇಶ್ವರ ಶಿವಾಚಾರ್ಯರು ಅರಳೆಲೆ ಹಿರೇಮಠ ಬಂಕಾಪುರ ಮತ್ತು ಶ್ರೀ ಶಬ್ರ ಶಂಭುಲಿಂಗ ಶಿವಾಚಾರ್ಯರು ಸಿಂದಗಿ ಮಠ ಹೂತನಹಳ್ಳಿ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಮಣಿಪುರ ನಿಜಗುಣ ಶಿವಯೋಗಿಗಳು ವಿರಕ್ತ ಮಠ ಹತ್ತಿಮುತ್ತೂರು ಶ್ರೀ ವಿಶ್ವನಾಥ ಎಸ್ ಕಂಬಾಳಿ ಮಠ ಸತಡಸ ಅಧ್ಯಕ್ಷರು ಶ್ರೀ ರವಿ ಬಾ ಬಂಕಾಪುರ್ ಅಧ್ಯಕ್ಷರು ಬಸವಕೇಂದ್ರ ನಾರಾಯಣಪುರ ಪ್ರಾಸ್ತಾವಿಕ ನುಡಿ ಶರಣಬಸವ ಬಿಕೆ ಸಂಪಾದಕರು ವಿಜಯ ವಾಯ್ಸ್ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸದಾಶಿವಪೇಟೆ ಹಾಗೂ ಶಶಿಧರ್ ಪುನ್ನನವರ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಮುದ್ದಪ್ಪ ಗುಳೆದಕೇರಿ ಉಪಾಧ್ಯಕ್ಷರು ಎಸ್ಟಿಎಂಸಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾರಾಯಣಪುರ ಸಹದೇವಪ್ಪ ಗುಳೆದಕೇರಿ ಅಧ್ಯಕ್ಷರು ಎಸ್ಟಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ ಕಾಜಸಾಬ್ ದರ್ಗಾ ಅಧ್ಯಕ್ಷರು ಎಸ್ಟಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ ಹಾಗೂ ಮುಖ್ಯ ಅತಿಥಿಗಳು ಆದ ಸಿದ್ದಲಿಂಗೇಶ್ವರ ಕಲಿವಾಳ ಲಕ್ಷ್ಮವ್ವ ವಾಲಿಕಾರ್ ಚನ್ನಬಸಪ್ಪ ಕುರಗೋಡಿ ರಾಜೇಶ್ವರಿ ಬಡಿಗೇರ ಗದಿಗಯ್ಯ ಹಿರೇಮಠ ಮಂಜುಳಾ ಇಚಂಗಿ ರತ್ನವ್ವ ಓಲೇಕಾರ್ ಶಿರಾಜ್ ಅಹಮದ್ ಮುಲ್ಲಾ ಬಸವರಾಜ್ ಹೆಸರೂರ ಶಂಭುಲಿಂಗ ಆಜುರ ಸಂಗಪ್ಪ ಒಡವಿ ಲಕ್ಷ್ಮೀ ಶೆಟ್ಟರ ಶೇಖವ ಚಂದ್ರಗೇರಿ ಬಸವರಾಜ್ ಮಸಳಿ ಶಂಬಣ್ಣ ಚಿಗಡಿ ಎಸ್ಎನ್ ಲಕ್ಷ್ಮೀಶ್ವರ ಹಾಗೂ ಲಿಂಗೈಕ್ಯ ಗುರುಲಿಂಗ ಮಹಾಸ್ವಾಮಿಗಳವರ ಗದ್ದು ಲಿಂಗೈಕ್ಯ ಮುರುಘೇಂದ್ರ ಶಿವಯೋಗಿಗಳವರ ಗದ್ದುಗೆ ಹಾಗೂ 12 ಜ್ಯೋತಿರ್ಲಿಂಗಗಳು ವಾಸವಾದ ಮಠ ನಾರಾಯಣಪುರದಲ್ಲಿ ಗುರುವಾರ ನಡೆದ ವಿರಕ್ತ ಮಠದ ನೂತನ ಸಭಾಭವನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಲಾಗಿದೆ. ಆಮೇಲೆ ಯಾಕಂದ್ರೆ ಅದೇನು ದೇವರ ಆಶೀರ್ವಾದ ನನಗೆ ಗುರು ಸ್ಥಾನ ಸಿಕ್ತು. ನಂದೊಂದು ಆಸೆ ಏನೈತಿ ಅಂತಂದ್ರೆ ಕೊಟ್ಟಿದ್ದು ಕಟ್ಟಿದ್ದೇನೆ ಬೇಡ, ಅದು ಕಟ್ಟುವುದು ಬುದ್ಧಿ ಸರ್ವಜ್ಞ ನಂಗೆ. ಈಗ ನಮ್ಮ ಕೈ ಒಂದು ಹೆಲ್ಮೆಟ್ ಕೊಟ್ಟು 10,000 ರೂಪಾಯಿ ಯಾರು ಕೊಡ್ತಾರೆ ಅವ್ರ ಹೆಸರಾಗ್ತದೆ ಅಂತ ಅವರಿಗೆ ಈ ಮಠಕ್ಕೆ 2,000 ರೂಪಾಯಿ ನಾನು ಕೊಡ್ತೇನೆ. ಅದನ್ನು ಅರ್ಧ ಕಡೆಯಿಂದ ರವಿ ಬಂಕಾಪುರರು ತಗೋಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಹಲೋ, ಇವತ್ತು ನಮ್ಮ ಕುಲಕರ್ಣಿ ಸರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಶಾಂತಿ ಕಟ್ಟಿದವರು ಕೆಲವೇ ಇನ್ನು ಅರ್ಧ ತಾಸಿನಾಗ ಪರಿಚಯ ಮುಗಿಸ್ತೇವೆ. ರವಿ ಬಂಕಾಪುರ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯ ಅತಿಥಿ ಮಹೋದಯರುಗಳೇ, ಮಾತೆಯರೇ, ಮಹಾದೇವರು, ಪರಿವರ್ತನೆ ಅಂತಂದ್ರೆ ಎಷ್ಟು ಹಾಕೊಂತ ಹೋಗ್ತೀವಿ ಅಂತಂದ್ರೆ ಆ ಬದಲಾವಣೆಯಲ್ಲಿ ಒಮ್ಮೆ ದುಃಖಾನು ಬರ್ತಾ ಒಮ್ಮೆ ಸುಖಾನು ಬರುತ್ತ. ಆದ್ರೆ ನಾವು ಅನಿಸೋದು ಹುಡುಕೋದು ಸುಖವನ್ನು ಹುಡುಕಬೇಕೆ ಹೊರತು ದುಃಖವನ್ನೆಂದು ಹುಡುಕಬಾರ್ದು ಅಂತನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ಬದಲಾವಣೆ ಅನ್ನೋ ವಿಷಯ ಎಷ್ಟು ಖುಷಿ ಕೊಟ್ಟೈತಿ ಈ ನಾರಾಯಣಪುರ ಗ್ರಾಮಕ್ಕೆ ಅಂತ ಕೇಳಿದ್ರೆ, ನಾನು ಬಹಳ ವರ್ಷಗಳಿಂದ ಈ ಮಠಕ್ಕೆ ಬಂದಿದ್ದೆ, ಬಹಳ ವರ್ಷಗಳಿಂದ ಬರ್ತಾ ಇದ್ದೆ. ಬಂದಾಗ ಈ ಮಠದ ಪರಿಸರವೇ ಬೇರೆ ಇತ್ತು, ಈ ಮಠದ ವಾತಾವರಣವೇ ಬೇರೆ ಇತ್ತು. ಅವಾಗಲೂ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಬೇಕಂತ ಷಡಸ್ಥಲ ಬ್ರಹ್ಮಿ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಅರಳೆಲೆ ಹಿರೇಮಠ ಬಂಕಾಪುರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮನ್ಮಹಾನಿರಂಜನ ಪ್ರಣವ ಸ್ವರೂಪ ಶ್ರೀ ನಿಜಗುಣ ಶಿವಾಜಿಗಳು ವಿರಕ್ತ ಮಠ ಹತ್ತಿಮತ್ತೂರು ಇವರಲ್ಲಿ ಕೂಡ ನಾನು ಭಕ್ತಿ ಅಧ್ಯಕ್ಷರು ಸಹೋದರರು, ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ರವಿ ಬಂಕಾಪುರ ಅವರೇ, ಅಧ್ಯಕ್ಷರಾದಂತಹ ಶ್ರೀ ಸಿದ್ದಲಿಂಗೇಶ್ ಕಲಿವಾಳ ಅವರೇ, ಲಕ್ಷ್ಮವ್ವ ವಾಲಿಕರ್ ಅವರೇ, ಹಾಗೆ ಶ್ರೀಮತಿ ರತ್ನವ್ವ ಓಲಿಕರ್ ಅವರೇ, ಹಾಗೆ ಶ್ರೀಮತಿ ಶೇಖವ್ವ ಚಂದ್ರಗಿರಿ ಅವರೇ, PNB ಬ್ಯಾಂಕ್ ನಿರ್ದೇಶಕರಾದಂತಹ ಬಸವರಾಜ್ ಮಸಳಿ ಅವರೇ, ಎಸ್ಎನ್ ಲಕ್ಷ್ಮೀಶ್ವರಗಳೇ, ಹಾಗೆ ಅವರಿವರಿಂದ ವೇದಿಕೆ ಮೇಲೆ ಆಶೀರ್ವಾದದಿಂದ ಎಲ್ಲ ಹಿರಿಯರೇ, ಈ ಒಂದು ಶಕ್ತಿ ಸ್ಥಾನ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಒಂದು ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ಒಂದು ಪ್ರೇರಣೆ ಇರಬೇಕು, ಗುರುವಿನ ಆಶೀರ್ವಾದ ಇರಬೇಕು. ಹೀಗಾದಾಗ ಮಾತ್ರ ನಾವು ಆ
ಕೆಲಸದಲ್ಲಿ ಸಫಲರಾಗಲು ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಹೀಗಾಗಿ ಇಲ್ಲಿ ಲಿಂಗೈಕ್ಯ ಗುರುಲಿಂಗ ಮಹಾಸ್ವಾಮಿಗಳು ಏನಿದ್ದಾರೆ ದಿವ್ಯ ಶಕ್ತಿಯಾಗಿ ಇಲ್ಲಿ ನೆಲೆ ಊರಿದ್ದಾರೆ. ಅವರ ಮುಂದೆ ಈ ಭಕ್ತ ಸಮೂಹ ಏನಿದೆ ರವಿ ಮಲ್ಲಾಪುರವರ ನೇತೃತ್ವದಲ್ಲಿ ಸ್ಪಷ್ಟ ಗುರಿಯರಿಗೆ ಅವರು ಸಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ನಾನು ನಾಲ್ಕೇ ಮಾತುಗಳನ್ನ ಗುರುವಿನ ಮಹತ್ವದ ಬಗ್ಗೆ ಮಾತಾಡ್ತಿದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಏನ್ ಹೇಳ್ತಾರಪ್ಪ ಅಂದ್ರೆ ಗುರುವಿನ ಬಗ್ಗೆ ನ ಗುರೋದಿಕಂ ಅಂತ ಹೇಳ್ತಾರೆ. ಅಂದ್ರೆ ಗುರುವಿನ ಹೆಚ್ಚಿನವರು ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ನಾವು ಗುರುವನ್ನ ವಿಷ್ಣು ರುದ್ರ ಮಹೇಶ್ವರ ಎಲ್ಲರಿಗೂ ಕೂಡ ಯಾಕೆ ಹೋಲಿಸ್ತೀವಿ ಅಂದ್ರೆ ಅವ್ರಿಗಿಂತ ಮಿಗಿಲಾದವರು ಗುರು ಅಂತಕ್ಕಂಥ ಭಾವನೆಯಿಂದ. ಗುರುವಿನ ಶಕ್ತಿ ಅಂತಿಹಂತದಲ್ಲ. ನಾವು ಅದರಲ್ಲಿ ಗುರುಗಳನ್ನ ಯಾವ ರೂಪದಲ್ಲಿ ಕಾಣ್ತೀವಿ, ಅದರಲ್ಲಿ ಎಷ್ಟು ವಿಧಗಳನ್ನ ಗುರುಗಳನ್ನ ಕಾಣ್ತೀವಿ ಅಂತಕ್ಕಂಥದ್ದು. ನಾವು ಶ್ರೀ ಗುರು ಅಂತ ಹೇಳ್ತೀವಿ, ಚಿದ್ಗುರು ಅಂತ ಹೇಳ್ತೀವಿ, ಸದ್ಗುರು ಅಂತ ಹೇಳ್ತೀವಿ, ಜಗದ್ಗುರು ಅಂತ ಹೇಳ್ತೀವಿ. ಹೀಗಂದ್ರೆ ಏನು? ಶ್ರೀ ಗುರು ಅಂದ್ರೆ ಏನು? ಎದುರಿಗೆ ಬಂದ ಗುರು ಅಂತವನ್ನ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡ್ತಾ ಇದ್ದೀವಿ. ಅದಾಗಕೂಡದು. ಗುರುವನ್ನ ಅವ್ರು ಯಾವರಿಗೆ ಯಾವಾಗಲೂ ಕೂಡ ಗುರುವಿನ ಸ್ಥಾನದಲ್ಲೇ ಇರಬೇಕೇ ಹೊರತು ನಾವು ಗುರುವನ್ನ ಕ್ಷುಲ್ಲಕವಾಗಿ ಕಾಣಬಾರದು ಅಂತಕ್ಕಂಥ ಮಹತ್ವವನ್ನು ನಾವು ಅರಿಯಬೇಕು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಏನು ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ಬಂದು ನಾನು ನಿಂತು ಮಾತಾಡ್ತೀನಿ ಅಂತ ಹೇಳಿದ್ರೆ ನನಗೆ ಈ ಎಲ್ಲ ಗುರುಗಳ ಆಶೀರ್ವಾದನೇ ಕಾರಣ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ದೊಡ್ಡವನಲ್ಲ, ಆದ್ರೆ ನಾನು ಉಪನ್ಯಾಸಕ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಜೊತೆಗೆ ಅಕ್ಕ ಮಹಾದೇವಿಗೆ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮಃ ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ. ನೋಡಿ, ನಾವು ಮನುಷ್ಯ ಜನ್ಮದಲ್ಲಿ ಸಾಕ್ಷಾತ್ಕಾರಗೊಳ್ಳಬೇಕಾದ್ರೆ ನಾವು ಗುರುವಿನ ಅನುಭವದೊಳಗೆ ನಾವು ಹೊಂದಾಣಿಕೆ ಆಗಬೇಕು, ಗುರುವಿನ ಅನುಭವದೊಳಗೆ ಇರಬೇಕು, ಗುರುವಿನ ಮಾರ್ಗದರ್ಶನದೊಳಗೆ ಇರಬೇಕು ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಭವಿ ಎಂಬುದ ತೊಳೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ. ನೋಡ್ರಿ, ಹರಮುನಿದರು ಕೂಡ ಗುರು ಕಾಯುವ ಅಂತ ಹೇಳ್ತೀವಿ ನಾವು. ಮಹಾನಿರಂಜನ ಲಿಂಗೈಕ್ಯ ಗುರುಲಿಂಗ ಮಹಾಸ್ವಾಮಿಗಳ ಕ್ಷೇತ್ರನೇ ಅಂತೇಳಿ ಕರಿಬೇಕು ನಾರಾಯಣಪುರಕ್ಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಹಿಮೆ ಮತ್ತು ಶಕ್ತಿ ಅಪಾರವಾದದ್ದು. ನಾನು ಮುಂದೆ ಪಾದುಕೆಗಳಿದೆ, ಆವಿಗಳು ಅಂತ ಹೇಳ್ತೀವಿ ನಾವು. ಆ ಪಾದುಕೆಗಳಲ್ಲಿ ಸಾಕ್ಷಾತ್ ಗುರುಲಿಂಗ ಮಹಾಸ್ವಾಮಿಗಳ ಬೆರಳ ಮೂಡಿದ್ದು ಇದೆ. ಇದು ಪವಾಡ ಅಂದ್ರೆ ಮತ್ತೆ ಗಂಗಾಧರ ಬಾವಿಕಟ್ಟಿ ಕಲಾವಿದರು ಆದ ಚೆನ್ನಬಸಪ್ಪ ಭೈಲವಾಳು ಗೋವಿಂದ ಕುರಪಳ್ಳಿ ದೇವಸ್ಥಾನದ ಸೇವಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ನಂತರ ಅನ್ನಪ್ರಸಾದ ವಿತರಣೆ ಮಾಡಲಾಗಿದ್ದು, ನಾರಾಯಣಪುರದಲ್ಲಿ ವಿರಕ್ತ ಮಠದ ಸಭಾಭವನ ಉದ್ಘಾಟನೆಯ ಸಮಾರಂಭ. ಮೌಲ್ಯಾಧಾರಿತ ಬದುಕಿಗೆ ಪರೋಪಕಾರ ಮುಖ್ಯವಾಗಿದೆ. ರವಿರಾಜ್ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.